ಇವತ್ತಿನ ಪ್ರೆಸ್ ಮೀಟ್ ಅನ್ನು ನಡೆಸಿಕೊಂಡಿದ್ದಾರೆ. ಹಾಗೆ ಭರವಸೆ ಮಂಡಲದ ಅಧ್ಯಕ್ಷರಾದಂತಹ ರಮೇಶ್ ಅವರು ಕೂಡ ಇದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಮಂಜುನಾಥ್ ನಾಯ್ಕ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ, ಅವರು ಕೂಡ ಸ್ವಾಗತವನ್ನು ಬಯಸ್ತಿದ್ದಾರೆ. ಗಣೇಶ್ ಹೆಗಡೆ ಇವರು ಕೂಡ ಸ್ವಾಗತವನ್ನು ಬಯಸ್ತಿದ್ದಾರೆ. ರಾಘವೇಂದ್ರ ನಾಯ್ಕ ಇವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಆಗಮಿಸಿದಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಶ್ರೀ ಅನಂತಮೂರ್ತಿ ಹೆಗಡೆ ಅವರು ನಡೆಸಿಕೊಡಬಹುದು ಅಂತ ಕೇಳ್ಬೋದು. ನಮಸ್ಕಾರ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರೇ, ಎಲ್ಲ ನಮ್ಮ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ, ಸ್ವಲ್ಪ ದಿವಸದ ಹಿಂದೆ, ಇವತ್ತು 3-4 ದಿವಸದ ಹಿಂದೆ ಸನ್ಮಾನ್ಯ ಮಂಕಾಳ ವೈದ್ಯರು ಶಿರಸಿ ಬಂದವರು ಜಾತ್ರಾ ಸಂಬಂಧಪಟ್ಟಂಥ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ನಲ್ಲಿ ಅವರೆಲ್ಲ ಕುಂದುಕೊರತೆಗಳ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಯಾರೋ ಒಂದು ರೀತಿ ಹೇಳ್ತಾರೆ, ಜಾತ್ರೆ ಹಳೆ ಬಸ್ ಬರುತ್ತೆ, ಅವಾಗ ಸಾಹೇಬರು ಎಲ್ಲ ಹೊಸ ಬಸ್ ಕೊಡಿ, ಹಿಂದೆ BJP ಸರ್ಕಾರದಲ್ಲಿ ಯಾವುದೂ ಕೂಡ ಹೊಸ ಬಸ್ಸು ಬಂದಿರಲಿಲ್ಲ, 7 ವರ್ಷ ಆಗಿತ್ತು, ನಾವೇ ಈ ಹೊಸ ಬಸ್ ಕೊಟ್ಟಿದ್ದೇವೆ ಅಂತೇಳಿ ಮಂಕಾಳ ವೈದ್ಯರವರು ಶಿರಸಿಯ ಜಾತ್ರೆಯ ಪೂರ್ವಭಾವಿ ಮೀಟಿಂಗಲ್ಲಿ, ಯಾವ ವೇದಿಕೆಯಲ್ಲಿ ರಾಜಕೀಯವನ್ನು ಮಾತಾಡಬಾರದು, ಜಾತ್ರಾ ಮೀಟಿಂಗ್ ಅಲ್ಲಿ SP ಇರ್ತಾರೆ, DFO ಇರ್ತಾರೆ, ಮಾನ್ಯ ಶಾಸಕರಿದ್ದಾರೆ, DC ಇದ್ದಾರೆ, ಎಲ್ಲ ಇಲಾಖೆಯ ಮುಖ್ಯಸ್ಥರು ಈ ಜಿಲ್ಲೆಯ ಅಂಥ ಸಭೆಯಲ್ಲಿ ಇವರು ರಾಜಕೀಯವನ್ನು ಮಾತಾಡ್ತಾರೆ. ನಾನು ಅವಾಗ ಹೇಳಿದೆ, ಸಚಿವರೇ ನಮಸ್ಕಾರ, ಇಲ್ಲ ಹಿಂದೆ ನಮ್ಮ BJP ಸರ್ಕಾರದ ಬಸ್ ಬಂದಿತ್ತು ಅಂತ ಹೇಳಿದೆ. ಆಗ ಅವರು ಇಲ್ಲ ಬಸ್ ಬಂದಿಲ್ಲ ಅಂತ ಹೇಳ್ತಾರೆ. ಸರ್ ನಾನು ದಾಖಲೆ ಇದೆ ಸರ್ ಅಂತ ಹೇಳ್ತಾರೆ. ದಾಖಲೆಯನ್ನು ಬಿಡುಗಡೆ ಮಾಡಿ, ಅದು ಈ ವೇದಿಕೆ ಅಲ್ಲ, ಇದು ಈ ಮಂಕಾಳ ವೈದ್ಯ ಯಾವುದೂ ಕೂಡ ದಾಖಲೆಯಿಂದ ಮಾತನಾಡೋದಿಲ್ಲ, ಸುಳ್ಳು ಹೇಳಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತೆ ನಂತರ ಈ ದಾಖಲೆಯನ್ನು ಬಿಡುಗಡೆ ಮಾಡುವ ಅಂತ ಹೇಳಿ ಮಂಕಾಳ ವೈದ್ಯ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಇವತ್ತು ನಾನು ಭಟ್ಕಳಕ್ಕೆ ಬಂದು ಸಚಿವರಿಗೆ ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ತಾವು ನೋಡ್ಕೊಳ್ಳಿ, ನಿಮಗೆಲ್ಲರಿಗೂ ಈ ಪ್ರತಿಯನ್ನು ಕೊಡ್ತೇನೆ. ಎರಡು 2018-19 ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ KSRTC ಅವರು. 18-19ರಿಂದ 22-23ವರೆಗೆ ಅಂದರೆ ಹಿಂದಿನ BJP ಸರ್ಕಾರದಲ್ಲಿ ಎಷ್ಟು ಬಸ್ ಬಂದಿರುತ್ತದೆ ಎಂಬಂತಹ ಪ್ರಶ್ನೆಗೆ KSRTC ಉತ್ತರ ಕೊಟ್ಟಿದ್ದಾರೆ. ಶಿರಸಿ ವಿಭಾಗಕ್ಕೆ 87 ಬಸ್ಸು ಹೊಸದಾಗಿ ಬಂದಿದೆ, ಅದರಲ್ಲಿ ಶಿರಸಿ ಘಟಕಕ್ಕೆ 28 ಬಸ್ ಬಂದಿದೆ ಎಂಬುದಾಗಿ, ಶಿರಸಿ ವಿಭಾಗಕ್ಕೆ 87 ಬಸ್ಸು, ಶಿರಸಿ ವಿಭಾಗಕ್ಕೆ 28 ಬಸ್ ಬಂದಿದೆ ಎಂಬುದಾಗಿ ಸಚಿವರೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಸಚಿವರು ಇತ್ತೀಚೆಗೆ ಹತಾಶರಾಗಿದ್ದಾರೆ. ಅಂದರೆ ಯಾವ ವೇದಿಕೆಯಲ್ಲಿ ರಾಜಕೀಯವನ್ನ ಮಾತಾಡಬಾರ್ದು ಆ ವೇದಿಕೆಯಲ್ಲೆಲ್ಲ ರಾಜಕೀಯವನ್ನು ಮಾತಾಡ್ತಾರೆ. ಇದೊಂದು ರೀತಿ ಹತಾಶ ಮನಸ್ಥಿತಿ. ಬಹುಶಃ ನನಗೆ ಅನ್ನಿಸ್ತಾ ಇದೆ, ಈ ಮುಂಗಿಯ ಇಲೆಕ್ಷನ್ ಅನ್ನ ಸೋತ ಮೇಲೆ ನಮ್ಮ ಸಚಿವರು ಬಹಳ ಹತಾಶರಾಗಿದ್ದಾರೆ. ಅದಕ್ಕೆ ಜಾತ್ರೆ ಮೀಟಿಂಗಲ್ಲೆಲ್ಲ ಬರೋದು, ಎಲ್ಲಿ ರಾಜಕೀಯವನ್ನು ಮಾತನಾಡಬಾರ್ದಲ್ಲ ರಾಜಕೀಯವನ್ನು ಮಾತನಾಡೋದು, BJPಯವರನ್ನ ಬೈಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನೀಗ ಹೇಳ್ತಾ ಇದ್ದೇನೆ, ಸಾಹೇಬ್ರೆ ನನ್ನ ದಾಖಲೆ ಇದೆ, ತಾವು ಕ್ಷಮೆ ಕೇಳ್ತೀರಾ? ನನ್ನ ಕ್ಷಮೆ ಬೇಡ, ತಾಯಿ ಮಾಲಿಕಾಂಬೆ ಕ್ಷಮೆ ಕೇಳಿ. ಯಾಕೆ ಅಂದರೆ ನೀವು ಬೇರೆ ವೇದಿಕೆ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ತಾವು ಬಹಳಷ್ಟು ಸುಳ್ಳು ಹೇಳಿ ನಮ್ಗೆ ಗೊತ್ತಿದೆ, 100 ಸುಳ್ಳುಗಳು ಹೇಳಿದ್ದೀರಿ, ತೊಂದರೆ ಇಲ್ಲ, ಅದು ನಿಮಗೆ ಬಿಟ್ಟಿರೋದು ವೈಯಕ್ತಿಕ. ಆದರೆ ಶಿರಸಿ ಜಾತ್ರೆಗೆ ಒಂದು ಯಾಕೆ ಸುಳ್ಳು ಹೇಳಿದ್ರಿ? ನಾ ಅಲ್ಲೇ ಉತ್ತರ ಕೊಡ್ತಿದ್ದೆ. ಆದರೆ ಆ ಜಾತ್ರಾ ವೇದಿಕೆ ಬೇಡ, ಯಾಕೆಂದ್ರೆ ನಮ್ದೆಲ್ಲ ಏನಂದ್ರೆ ಆಮೇಲೆ ತಳ್ಳೋದು ಸ್ವಭಾವ, ಅಲ್ಲೇ ಇಡ್ರ ಅಲ್ಲೇ ಬಹುಮಾನ. ನೀವು ಸುಳ್ಳು ಹೇಳಿದ್ದಕ್ಕೆ ಅಲ್ಲೇ ನಾ ತೋರಿಸಿ ಎದ್ದಿದ್ದು ಹೇಳ್ತಾ ಇದ್ದೆ.
ಅಲ್ಲೇ ಬಹುಮಾನ ಬೇಡ ಅಂತ ಯಾಕೆ ಅಂತಂದ್ರೆ ಅದು ಆ ವೇದಿಕೆ ಅಲ್ಲ ಅನ್ನುವಂಥ ಕಾರಣ. ಅದರಿಂದ ನಾ ಹೇಳ್ತಾ ಇದ್ದೇನೆ, ನಿಮ್ಮ ಆತ್ಮಸಾಕ್ಷಿಗೆ ಸರಿ ಅಂತ ಅನಿಸಿದ್ರೆ ತಾಯಿ ಮಾರಿಕಾಂಬೆಯ ಕ್ಷಮೆಯನ್ನು ತಾವು ಕೇಳಬೇಕು ಅನ್ನೋದನ್ನು ಈ ಮೂಲಕವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಮತ್ತೆ ಈ ಸಂದರ್ಭದಲ್ಲಿ ಕೆಲವಷ್ಟು ವಿಷಯವನ್ನ ಗಮನ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಇದೊಂದು ಈ ಏನು ಮಂಕಿಯ ಇಲೆಕ್ಷನ್ ಆದಮೇಲೆ ಸಾಹೇಬರಿಗೆ ಹತಾಶರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಹಲವಾರು ನಿದರ್ಶನಗಳಿದೆ. ಇತ್ತೀಚೆಗೆ ಸಾಹೇಬರು ನಮ್ಮ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ ಸಲುವಾಗಿ ವಿರೋಧ ಕಾರ್ಯಕ್ರಮ ಬಂದಿದ್ದು, ಅಲ್ಲೂ ಹಾಗೇನೆ ಪರಮ ಪೂಜ್ಯ ಸ್ವಾಮಿಗಳಿದ್ದಂಥ ವೇದಿಕೆಯಲ್ಲಿ ರಾಜಕೀಯವನ್ನು ಮಾತಾಡ್ತಾರೆ. ಕಾಗೇರಿಯವರು ಹಿಂದೆ ಸ್ಪೀಕರ್ ಆಗಿದ್ದಾಗ ಈ ಯೋಜನೆ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲೇ ಪಕ್ಕದಲ್ಲಿ ಅವರ ಸ್ನೇಹಿತರಾದಂಥ ಹೆಬ್ಬಾರ್ ಕೂತಿದ್ದಾರೆ, ಅವರು ಕೂಡ ಆ ಸಂದರ್ಭ ಮಿನಿಸ್ಟರ್ ಆಗಿದ್ರು. ಅವ್ರ ವಿಷಯ ಹೇಳೋದೇ ಇಲ್ಲ, ಕೇವಲ ರಾಜಕೀಯವನ್ನು ಮಾತನಾಡುವಂಥದ್ದು. ಅವರದ್ದು 90 ನಮ್ದು 10 ಈ ರೀತಿಯ ಏನಾದ್ರು ಹೇಳುವಂಥದ್ದು. ಆಮೇಲೆ ಸ್ವಾಮಿಗಳ ಮುಂದುಗಡೆ ಅವರು ಹೇಳ್ತಾರೆ, ಮಾತು ಕೊಡ್ತಾರೆ ಜನಕ್ಕೆ, ನಾವು ಹರ ಮುನಿದರು ಗುರು ಕಾಯವನಯ್ಯ, ಗುರು ಮುನಿದರೆ ಯಾರು ಕಾಯುವರಯ್ಯ ಅನ್ನುವಂಥ ಉಕ್ತಿಯನ್ನು ಹೇಳಿ ಈಗ ಸ್ವಾಮಿಗಳು ಆದೇಶ ಮಾಡಿದ್ದಾರೆ. ನಾವು ನಮ್ಮ ನಾಯಕರಿಗೆ ಕನ್ವಿನ್ಸ್ ಮಾಡ್ತೇವೆ, ಶರಾವತಿ ಹೋಮ್ ಸ್ಟೋರೇಜ್ ಇರ್ಬೋದು, ಮತ್ತೆ ಈ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ ಇರ್ಬೋದು, ಅದೆಲ್ಲ ಬೇಡ ಅಂತ ಕನ್ವಿನ್ಸ್ ಮಾಡ್ತೇವೆ ಅಂತ ಹೇಳಿ ಹೋದಂತಹ ಮಂಕಾಳ ವೈದ್ಯರು ನೆಕ್ಸ್ಟ್ ಡೇ ಸಿರ್ಸಿಗೆ ಬಂದ್ಬಿಟ್ಟು ಡಬಲ್ ಗೇಮ್. ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು, ಅವ್ರದ್ದು 90 ನಮ್ದು 10, ಈಗಲೇ ಹೇಳಿದ್ರೆ ಕಾಗೇರಿ ಹೇಳಿದ್ರೆ 10 ನಿಮಿಷಕ್ಕೆ ಸ್ಟಾಪ್ ಆಗುತ್ತೆ. ಇದು ಲೂಸ್ ಟಾಕ್ಸ್ ಮಾತಾಡೋದು. ಅಂದರೆ ವೈದ್ಯರು ಅವರ ಒಂದು ವ್ಯಕ್ತಿತ್ವಕ್ಕೆ ಇದು ಶೋಭೆ ಅಲ್ಲ. ತಮ್ಮ ಮಕ್ಕಳ ವೈದ್ಯ ಅಂತಂದರೆ ಒಂದು ನಮಗೆಲ್ಲ ಒಂದು ಬಹಳಷ್ಟು ಗೌರವ ಇದೆ ತಮ್ಮ ಮೇಲೆ. ತಾವು ಪಕ್ಷೇತರಾಗಿ ಇದ್ದಂಥ ವ್ಯಕ್ತಿ, ತಾವು ಬಹಳಷ್ಟು ದಾನ ಧರ್ಮಗಳು ಮಾಡಿದ್ದೀರಿ, ದೈವಭಕ್ತರಿದ್ದೀರಿ ಅನ್ನುವಂಥ ಒಂದು ಭಾವನೆ ಇದೆ. ಆದರೆ ಇತ್ತೀಚಿನ ತಮ್ಮ ವರ್ತನೆ ಯಾಕೋ ತಾವು ಬಹಳ ಹತಾಶರಾಗಿ ಈ ರೀತಿ ಮಾತನಾಡ್ತಾ ಇದ್ದೀರಿ. ತಾವು ದಯವಿಟ್ಟು ಸಿರ್ಸಿಗೆಲ್ಲ ಬಂದು ಈ ರೀತಿ ಮಾತುಗಳನ್ನು ತಾವು ಆಡಬಾರ್ದು, ಈ ರೀತಿಯ ಲೂಸ್ ಟಾಕ್ಸ್ ಮಾತಾಡೋದನ್ನ ಇವತ್ತೇ ಸ್ಟಾಪ್ ಮಾಡಬೇಕು ಅನ್ನೋದನ್ನು ನಾನು ಈ ಮೂಲಕ ಹೇಳ್ತೇನೆ. ಮತ್ತು ಇನ್ನೂ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆ ನಾನು ಕೂಡ ಪಾದಯಾತ್ರೆ ಮಾಡಿದ್ದೆ, ಕುಮಟಾದಿಂದ ಭಟ್ಕಳ ತನಕ. ಉತ್ತರವನ್ನೇ ಕೊಡೋದಿಲ್ಲ ಅವರು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಲುವಾಗಿ. ಹಿಂದೆ ಇವ್ರು ಹೇಳ್ತಾರಲ್ಲ, ಬಜೆಟಲ್ಲಿ ಇತ್ತು, ಬಜೆಟ್ ಘೋಷಣೆ ಆಗಿತ್ತು ಅಂತೇಳಿ. ಬಜೆಟಲ್ಲಿ ಇಷ್ಟು ವಿಷಯ ಘೋಷಣೆ ಆಗಿತ್ತು, ಕುಮಟಾದ ಆಸ್ಪತ್ರೆಗೆ ಪೂಜೆ ಆಗಿತ್ತು, ಅದು ತಾವು ಮಾಡಿದ್ರ? ತಾನು ಗೆದ್ದು ಬಂದ ತಕ್ಷಣ ನಾನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡ್ತೇನೆ ಅಂತ ಹೇಳಿದೆ. ತಮ್ಮನ್ನ ಶಾಸಕರಾಗಿ ಮಾಡಿದ್ದು ಈ ಕ್ಷೇತ್ರ ಜನ, ಹೌದಲ್ಲ? ತಮ್ಮನ್ನ ಶಾಸಕರಾಗಿ ಮಾಡಿದ್ದ ಉದ್ದೇಶ ಏನು? ತಾವು ಸರ್ಕಾರದ ವತಿಯಿಂದ ಆಸ್ಪತ್ರೆ ಮಾಡಿ ಅಂತ ಹೇಳಿ. ನೀವು 20-30 ಎಕರೆ ಜಾಗವನ್ನು ತೆಗೆದುಕೊಂಡು ಸರ್ಕಾರದ ಮಂಜೂರು ಮಾಡಿಕೊಂಡು 100 ಎಕರೆ ಜಾಗವನ್ನು ಮಾಡಿಕೊಂಡು ಸ್ವಂತ ದೊಡ್ಡ ಆಸ್ಪತ್ರೆ ಕಟ್ಟಿ ಹಣ ಮಾಡಲಿ ಅಂತಲ್ಲ, ತಾವು ಬಡವರಿಗೆ ಮಾಡ್ಕೊಡ್ಬೇಕು. ಯಾಕೆ ಮಾಡ್ತಾ ಇಲ್ಲ ಆಸ್ಪತ್ರೆಯನ್ನು? ಅದಾಯ್ತು. ಸಿರ್ಸಿಯಲ್ಲಿ ನಾವು ವಿಶ್ವೇಶ್ವರಯ್ಯ ಕಾಗೇರಿ ಇರಬೇಕಾದ್ರೆ 142 ಕೋಟಿ ರೂಪಾಯಿಯ ಒಂದು ಆಸ್ಪತ್ರೆಗಾಗಿ ಎಲ್ಲವೂ ಕೂಡ ಬಿಲ್ಡಿಂಗ್ 50% ಆಗೋಗಿತ್ತು. 30 ಕೋಟಿ ರೂಪಾಯಿಯನ್ನ ಎಕ್ವಿಪ್ಮೆಂಟಿಗಾಗಿ ಇಟ್ಟಿದ್ದು. 112 ಕೋಟಿ ಬಿಲ್ಡಿಂಗಿಗೆ 30 ಕೋಟಿ ಎಕ್ವಿಪ್ಮೆಂಟಿಗೆ ಅಂತೇಳಿ. ಅದಕ್ಕೂ ಕೂಡ ಹಣವನ್ನೇ ಕೊಡದೆ 30 ಕೋಟಿ 5 ಕೋಟಿ ಮಾಡಿದ್ರಿ. ಅದನ್ನು ಹಲವಾರು ಬಾರಿ ಕೇಳಿದ್ವಿ ನಾವು, ಉತ್ತರನೇ ಇಲ್ಲ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಾನೇ ಮಾಡ್ತೇನೆ, ಸ್ವಂತ ಖರ್ಚು ಮಾಡ್ತೇನೆ ಅಂತ ಹೇಳ್ತೀರಿ. ನೀವು ಎಲ್ಲ ದುಡ್ಡನ್ನು ಮಾಡಿಕೊಂಡು ನೀವು ಕಟ್ಟೋದು ಯಾವಾಗ? ಕಟ್ಟೋದು ಎಷ್ಟು ಜನ ಬದುಕಿರ್ತಾರೆ, ಎಷ್ಟು ಜನ ಮೇಲ್ಗಡೆ ಹೋಗಿರ್ತಾರೆ. ಯಾಕೆಂದ್ರೆ ನಮಗೆ ಗೊತ್ತಿದೆ ಭಟ್ಕಳದ ಎಷ್ಟು ಜನ ಹೈವೇಲಿ ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿ. ತಾವು MLA ಆಗಿದ್ದು, ಮಿನಿಸ್ಟರ್ ಆಗಿದ್ದು ಸರ್ಕಾರದಿಂದ ಮಾಡಲಿಕ್ಕೆ, ನೀವು ಹಣವನ್ನು ಗಳಿಸಿ ಸರ್ಕಾರದಿಂದ ಭೂಮಿಯನ್ನು ನೀವೇ ತೆಗೆದುಕೊಂಡು ನೀವು ಆಸ್ಪತ್ರೆಯನ್ನು ಸ್ವಂತ ಹೆಸರಲ್ಲಿ ಆಸ್ಪತ್ರೆ ಮಾಡಲಿಕ್ಕೆ ಅಂತಲ್ಲ. ಇದು ಗಮನ ಇಡಬೇಕು. ತಮ್ಮ ಈ ರೀತಿ ಸುಳ್ಳುಗಳನ್ನು ಹೇಳುವಂಥದ್ದು, ಜನರ ದಿಕ್ತಪ್ಪಿಸುವಂಥ ಕೆಲಸವನ್ನು ತಾವು ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ಆಗ್ರಹ ಮಾಡ್ತೇನೆ. ಮತ್ತು ಆದಷ್ಟು ಬೇಗ ಶಿರ್ಸಿ ಆಸ್ಪತ್ರೆಯು ಕೂಡ ತಾವು ಬೇಕಾದಂತಹ ಎಕ್ವಿಪ್ಮೆಂಟಿಗೆ ಇಟ್ಟಂತಹ 30 ಕೋಟಿ ಈಗ ಮಾಯಾಗಿ 5 ಕೋಟಿಗೆ ಬಂದಿದೆ, ಹೊಸ ಪ್ರಸ್ತಾವನೆ. ಅದಕ್ಕೂ ಕೂಡ ಹಣವನ್ನು ಕೊಡಬೇಕು ಅನ್ನೋದನ್ನು ಕೂಡ ಈ ಮೂಲಕ ಮಂಕಾಳ ವೈದ್ಯರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಮತ್ತೊಂದು ವಿಚಾರವನ್ನು ಇದೇ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ತಾವು ಇನ್ನೊಂದು ಸಲ ಹೇಳಿದೆ, ತಾವೆಲ್ಲವನ್ನೂ ಕೂಡ ದಾಖಲೆ ಇದ್ದೇ ಮಾತಾಡ್ತಾರೆ ಅಂತ ಹೇಳಿದೆ. ತಾವೇ
ಪತ್ರಿಕಾ ವರದಿಯಲ್ಲಿ ಹೇಳುವಂಥ ಮಾತಿತ್ತು. ಏನಪ್ಪ ಅಂದರೆ ಸಮುದ್ರ ಕ್ಲೀನ್ ಮಾಡ್ತೇನೆ, 850 ಕೋಟಿ 840 ಕೋಟಿನೋ 2 ವರ್ಷದ ಹಿಂದೆ ನಾವು ಮಂತ್ರಿ ಅವಸ್ಥೆಯಲ್ಲಿ ಪ್ರಾಜೆಕ್ಟ್ ಮಾಡಿದ್ದೇವೆ, ಈ ಸಮುದ್ರದ ಪ್ಲಾಸ್ಟಿಕ್ಗಳನ್ನೆಲ್ಲ ಕ್ಲೀನ್ ಮಾಡ್ತೇನೆ ಅಂತೇಳಿ. ಏನಾಯ್ತು ಸ್ವಾಮಿ, ಎಷ್ಟು ಸಮುದ್ರ ಕ್ಲೀನ್ ಮಾಡಿದ್ರಿ? ಆ ದುಡ್ಡು ಎಲ್ಲ ಹೋಯ್ತು? ಎಷ್ಟು ಪ್ಲಾಸ್ಟಿಕ್ ಕ್ಲೀನ್ ಮಾಡಿದ್ದೀರಿ? ಅಕೌಂಟಬಿಲಿಟಿ ಕೊಡಬೇಕಲ್ವಾ? ಎಲ್ಲ ಯೋಜನೆ ಹೀಗಿದೆ ಅಂದರೆ ಜನಕ್ಕೆ ಯಾವ್ಯಾವ ಅಕೌಂಟಬಿಲಿಟಿ ಸಿಗೋದಿಲ್ವೋ ಆ ರೀತಿ ಯೋಜನೆ ಘೋಷಣೆ ಮಾಡುವಂಥದ್ದು. ಈ ಸಮುದ್ರ ಎಷ್ಟು ಕ್ಲೀನ್ ಮಾಡಿದ್ರೆ ಎಷ್ಟು ಪ್ಲಾಸ್ಟಿಕ್ ಇದೆ ಅಂದ್ರೆ ಗೊತ್ತಾಗುತ್ತೆ. ತೆಗೆದ ತಕ್ಷಣ ಮತ್ತೆ ಪ್ಲಾಸ್ಟಿಕ್ ಬಂದು ಕೂತ್ಕೊಳ್ತದೆ. ಹೌದಲ್ಲ? ಈ ರೀತಿಯ ಯೋಜನೆಗಳನ್ನು ತಾವು ರೂಪಿಸ್ತಾ ಇದ್ದೀರಿ. ಬೇಡಿಕೆಯಲ್ಲಿ ನಮಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ನವೆಂಬರ್ ಆದ ತಕ್ಷಣ ಸಂಪೂರ್ಣ ಡ್ರೈ ಆಗಿರ್ತದೆ. ಆ ಹೊಳೆಯನ್ನು ತೆಗೆಸಿ ನೀವು ಆ ಕಡೆ ತಿರುಗಿಸ್ತೀರಿ ಅಂತ ಹೇಳ್ತೀರಿ. ಮೊದಲು ಬಿಜೆಪಿ ಸರ್ಕಾರ ಇದ್ರ ಬಗ್ಗೆ ಎಲ್ಲ ಚರ್ಚೆನೇ ಆಗಿಲ್ಲ. ಎಲ್ಲೂ ಕೂಡ ಆ ಬಿಜೆಪಿ ಸರ್ಕಾರದಲ್ಲಿ ಆ ಬಜೆಟ್ ಘೋಷಣೆ ಆಗಿರ್ಬೋದು, ಘೋಷಣೆ ಆಗಿದ ನಂತರದಲ್ಲಿ ಅದು ಚರ್ಚೆನೂ ಬಂದಿಲ್ಲ, ಅದೊಂದೆಲ್ಲೂ ಮುಂದುವರೆದಿಲ್ಲ. ಅದು ತಾವು ಇದನ್ನ ಯಾವ ಹಿತಾಸಕ್ತಿಗೋಸ್ಕರವಾಗಿ ಹೇಗಿರ್ಕೊಂಡು ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನು ದಯಮಾಡಿ ಹೇಳ್ತೇನೆ, ತಾವೆಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಒಂದಾಗಿ ಶರಾವತಿ ಪಂಪ್ ಸ್ಟೋರೇಜ್ ಇರ್ಬೋದು, ನಮ್ಮ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ ಇರ್ಬೋದು, ದಯವಿಟ್ಟು ತಾವು ನಿಲ್ಲಿಸಬೇಕು. ರಾಜ್ಯ ಸರ್ಕಾರದ ಅಂತ ಹೇಳೋದು, ಕೇಂದ್ರ ಸರ್ಕಾರದ ಅಂತ ಹೇಳೋದು 9-10 ಈ ರೀತಿಯ ಧೋರಣೆ ಬೇಡ ಅನ್ನುವಂಥದ್ದನ್ನು ಈ ಮೂಲಕವಾಗಿ ನಾನು ಮಂಕಾಳವಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.